ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಇವತ್ತು ನಾವು ಜಟ್ಪಟ್ ಇನ್ಸ್ಟಂಟಾಗಿ ಮಾಡುವಂಥ ಚಕ್ಲಿ ವಿಷಯವಾಗಿ ತಿಳ್ಕೊಳ್ಳೋಣ. ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊಳ್ತೇವಲ್ಲ ಅದರ ಅರ್ಧ ನಾವು ಪುಟಾಣಿ ತೊಗೋಬೇಕು. ಅದು ಕಡಲೆಬೇಳೆ ಅಂತಾರೆ. ಕಡಲೆಬೇಳೆ ಅಲ್ಲ, ಪುಟಾಣಿ ಇದು. ಆಮೇಲೆ ಅದಕ್ಕೆ ಎಳ್ಳು ತೊಗೋಬೇಕು, ಮತ್ತು ಅಚ್ಚ ಖಾರ ಪುಡಿ, ಅಜ್ವೈನು ಮತ್ತು ಉಪ್ಪು ಇಷ್ಟೇ. ಮತ್ತು ಎಳ್ಳಿದು ತೊಗೊಂಡಿದ್ದೇನೆ. ಬಿಳಿ ಎಳ್ಳು ತೊಗೋಬೇಕು, ಕರಿ ಎಳ್ಳಲ್ಲ, ಬಿಳಿ ಎಳ್ಳು ತೊಗೋಬೇಕು. ಇಷ್ಟೇ ಸಾಮಗ್ರಿಗಳನ್ನು ಹಾಕಿಕೊಂಡು ಯಾವ ರೀತಿಯಾಗಿ ಚಟ್ಪಟ ಅಂಥೇಳಿ ಇನ್ಸ್ಟೆಂಟಾಗಿ ಮಾಡುವಂಥ ವಿಧಾನವನ್ನು ಹೇಳ್ತಾ ಇದ್ದೇನೆ. ಈಗ ಇದು 4 ತೊಗೊಂಡ್ರೆ ಇದು 2 ಪುಟಾಣಿ ತೊಗೋಬೇಕು. 4 ಕಪ್ ಯಾವ ಅಳತೆ ತೊಗೋತೀರೋ ಅದೇ ಅಳತೆ ತೊಗೋಬೇಕು. ಇದು ಹಿಟ್ಟಿದೆ, ಅಕ್ಕಿ ಹಿಟ್ಟು. ಅದೇ ರೀತಿಯಾಗಿ ಇದರಲ್ಲಿ ಪುಟಾಣಿ ತೊಗೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ತುಂಬ ನುಣ್ಣಗೆ ಪೌಡ್ರ್ ಥರ ಆಗುವಂಗೆ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಬಂದು ಅದನ್ನು ಹಿಟ್ಟಿಗೆ ಇದನ್ನೆರಡು ಹಾಕಿ ಮತ್ತು ಇವೆಲ್ಲ ಸಾಮಗ್ರಿಗಳನ್ನು ನಿಮ್ಮ ಟೇಸ್ಟಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕಿರಿ. ನಿಮಗೆ ಇದು ಎಷ್ಟು ಬೇಕೋ ಇಷ್ಟು ನೀವು ಎಳ್ಳನ್ನು ಸಹ ಹಾಕಿಕೊಂಡು ಬಿಸಿ ನೀರಿನಲ್ಲಿ ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕಿ ಬಿಸಿ ನೀರಿನಲ್ಲಿ ಹಾಕಿ ಇದನ್ನು ಕಲಿಸುವಾಗ ಈ ರೀತಿಯಾಗಿ ಹಿಟ್ಟಾಗುತ್ತೆ. ಈ ಹಿಟ್ಟು ಆದಮೇಲೆ ಈ ರೀತಿ ಆ ಹಿಟ್ಟನ್ನು ನಾವು ಚೆನ್ನಾಗಿ ಹಾಕಿದಲ್ಲಿ ಸ್ವಲ್ಪ ಕಾದ ಎಣ್ಣೆಯನ್ನು ಹಾಕಿಕೊಂಡು ಇದನ್ನು ನಾವು ಕಲಿಸ್ಕೊಳ್ಬೇಕು. ಇದು ಕಲಿಸ್ಕೊಂಡ್ಮೇಲೆ ಈ ರೀತಿಯ ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಥರ ಇದು ಗಟ್ಟಿಯಾಗಿರುವಂಥದ್ದಾಗಿದೆ. ಅದನ್ನು ಜೋಳದ ಹಿಟ್ಟಿನಂಗೆ ನಾದ್ಕೊಳ್ಬೇಕು. ನಾದ್ಕೊಂಡು ನಂತರ ಅದನ್ನು ಈ ರೀತಿಯಾಗಿ ಈ ಚಕ್ಲಿ ಒಳ್ಳಿನಲ್ಲಿ ಇದನ್ನು ಹಾಕಿ ಹಿಟ್ಟನ್ನು ಹಾಕಿ ಒತ್ತುವಾಗ ಈ ರೀತಿಯಾಗಿ ರೌಂಡಾಗಿರುವಂಥ ಶೇಪ್ನಲ್ಲಿರುವಂಥ ನಮಗೆ ಚಕ್ಲಿಗಳು ಸಿಕ್ಕುತ್ತೆ. ಆ ಚಕ್ಲಿಗಳನ್ನು ಬಿಸಿ ಬಿಸಿಯಾಗಿರುವಂಥ ಕಾದಂಥ ಎಣ್ಣೆಯಲ್ಲಿ ನಾವು ಹಾಕುವಾಗ ಚಕ್ಲಿಗಳು ಮೇಲೆದ್ದು ಬರುತ್ತೆ. ಎದ್ದು ಬಂದ ನಂತರ ಅದನ್ನು ನಾವು ತಿರುಗಿಸಬೇಕು. ಅಲ್ಲಿವರೆಗೂ ಅದನ್ನು ತಿರುಗಿಸಬಾರ್ದು. ಅದನ್ನು ನಾವು ಯಾವ ರೀತಿಯಿಂದಲೂ ಅಲಗಾಡಿಸಕೂಡ್ದು. ಈ ರೀತಿಯಾಗಿ ನಾವು ಚಕ್ಲಿ ಮಾಡಿಕೊಳ್ಬೇಕು. ಸರಿಯಾಗಿ ರೀತಿಯಾಗಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ, ಎಷ್ಟು ಖಾರ ಬೇಕೋ, ಎಷ್ಟು ಇದು ನೋಡಿ ನೀವು ಟೇಸ್ಟಿಗೆ ಸರಿಯಾಗಿ ನೀವು ಎಲ್ಲ ಹಾಕ್ಕೊಂಡು ನೀವು ಆ ರೀತಿಯಾಗಿ ಮಾಡಿ ನೀವು ತಿನ್ನಿರಿ. ಈ ರೀತಿಯಾಗಿ ಈಗ ಇದರಲ್ಲಿ ಇದಕ್ಕೆ ನಾವು ಒತ್ತಳ್ಳ ಅಂತೇವೆ. ಅದರಲ್ಲಿ ನಾವು ಹಾಕಿ ಅದು ನಾದಿಕೊಂಡಂಥ ಹಿಟ್ಟನ್ನು ಹಾಕಿಕೊಂಡು ಆ ರೀತಿಯಾಗಿ ಒತ್ತುವಾಗ ಈ ರೀತಿಯಾಗಿ ಚಕ್ಲಿ ರೌಂಡಾಗಿ ಶೇಪ್ನಲ್ಲಿ ಬೀಳುತ್ತೆ. ನೋಡಿ, ಬೀಳ್ತಾ ಇದೆ. ಆ ರೀತಿಯಾಗಿರುವಂಥ ಚಕ್ಲಿಗಳನ್ನು ನಾವು ಎಣ್ಣೆಯಲ್ಲಿ ಬಿಡುವಾಗ ಈ ರೀತಿಯಾಗಿ ಚಕ್ಲಿಗಳು ಮೇಲೆದ್ದು ಬರುತ್ತೆ. ಈ ಚಕ್ಲಿಗಳು ಮೇಲೆದ್ದು ಬಂದು ತುಂಬ ಚೆನ್ನಾಗಿ ಕರೆದ ಮೇಲೆ ಅದು ಈ ರೀತಿಯ ಚಕ್ಲಿಗಳಾಗುತ್ತೆ. ಕ್ರಿಸ್ಪಿಯಾಗಿದೆ. ನೋಡಿ, ಸಪ್ಪಳ ಬರುತ್ತೆ. ನೋಡಿ, ಸಪ್ಪಳ ಬರ್ತಾ ಇದೆ. ಈ ರೀತಿಯಾಗಿ ಕುರುಮ್ ಅನ್ನುವಂಥ ಕ್ರಿಸ್ಪಿಯಾಗಿರುವಂಥ ಚಕ್ಲಿಗಳು ರೆಡಿಯಾಗುತ್ತೆ. ಇದನ್ನು ಈ ರೀತಿಯಾಗಿ ತೂತಿರುವಂಥ ಪಾತ್ರೆಯಲ್ಲಿ ನೀವು ಹಾಕುವಾಗ ಅದರಲ್ಲಿ ಎಣ್ಣೆಯೆಲ್ಲ ಬಸಿದು ಕೆಳಗಡೆ ಪ್ಲೇಟ್ ಇಟ್ಟಿದ್ದೇವೆ. ಈ ರೀತಿಯಾಗಿ ಪ್ಲೇಟ್ನಲ್ಲಿ ಎಣ್ಣೆಯೆಲ್ಲ ಶೇಖರಣೆ ಆಗುತ್ತೆ. ಈ ರೀತಿಯಾಗಿ ಆಗುವಾಗ ನಾವು ಮತ್ತೆ ತಿರುಗಿ ನಾವು ಈ ರೀತಿ ಪೇಪರ್ ಮೇಲೆ ಹಾಕಿ ಅದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಡಬ್ಬಿಯಲ್ಲಿ ಹಾಕಿಕೊಂಡು ಸ್ಟೋರ್ ಮಾಡ್ಬೋದು. ನೀವು ಇದು ಎಣ್ಣೆ ಎಲ್ಲ ಇದರೊಳಗೆ ಹೋಗುತ್ತದೆ. ಜಾಸ್ತಿ ಎಣ್ಣೆ ಹಿಡಿಯೋಲ್ಲ ಇದಕ್ಕೆ, ಮತ್ತು ಡ್ರೈ ಇದೆ. ನೋಡಿ, ಇದು ಯಾವುದೇ ಎಣ್ಣೆ ಹತ್ತಲ್ಲ ಇದಕ್ಕೆ ಜಾಸ್ತಿ. ಇದು ಕಡಿಮೆ ಎಣ್ಣೆಯನ್ನು ಸೋಕ್ ಮಾಡುತ್ತೆ. ಅಷ್ಟರಲ್ಲೇ ನಾವು ಫ್ರೈ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಮಾಡಿಕೊಂಡು ಟೇಸ್ಟಿಯಾಗಿರುವಂಥ ಈ ಚಕ್ಲಿಯನ್ನು ಮಾಡಿಕೊಂಡು ಜಟ್ಪಟ ಇನ್ಸ್ಟೆಂಟ್ ಚಕ್ಲಿ ಯಾವ ಗಿರಣಿಗೆ ಹೋಗೋಂಗಿಲ್ಲ, ಯಾವುದೂ ಏನೂ ಮಾಡೋದಿಲ್ಲ. ಮನೆಯಲ್ಲೇ ನೀವು ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿರಿ, ನಮಗೆ ರೆಸ್ಪಾನ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ಚಿರೋಟಿ ಮಾಡೋಣ. ಚಿರೋಟಿಗೆ ನಾವು ಬೇಕಾಗಿರುವಂಥ ಸಾಮಗ್ರಿ 1 ಕಿಲೋ ಮೈದಾಗೆ ಅರ್ಧ ಕಿಲೋ ಚಿರೋಟಿ ರವೆಯನ್ನು ಹಾಕಿ ಕಲಿಸ್ತಾ ಇದ್ದೇವೆ. ಹಾಲಿನಲ್ಲಿ ಬೆಣ್ಣೆ ಹಾಕಿ ಕಲಿಸ್ತಾ ಇದ್ದೇವೆ. ಇದಕ್ಕೆ 1 ವಾಟಿ ಅಕ್ಕಿ ಹಿಟ್ಟನ್ನು ಸಹ ಹಾಕಿದ್ದೇವೆ. ಅದರಿಂದ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿದೆ. ಈಗ ಅದನ್ನು ಕಲಿಸಲು ಹಾಲು 1 ಕಪ್ ಹಾಲು ತೊಗೊಂಡಿದ್ದೇವೆ. ಅದೇ ರೀತಿಯಾಗಿ ಬೆಣ್ಣೆಯನ್ನು ಸಹ ಇದರಲ್ಲೇ ಹಾಕಿಕೊಂಡು ನಾವು ಬೆಣ್ಣೆ ಕಲಿಸ್ತಾ ಇದ್ದೇನೆ. ಬೆಣ್ಣೆ ಅದು ಕರಗಿದ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಈ ಹಾಲನ್ನೇ ನಾವು ತೊಗೊಂಡು ಅದು ಚಿರೋಟಿ ಮಾಡೋದಕ್ಕೆ ಕಲಿಸೋದಕ್ಕೆ ಉಪಯೋಗಿಸ್ಕೊಳ್ಳೋಣ. ಈಗ ಸಕ್ಕರೆ ಪುಡಿಯನ್ನು
ಪಾವು ಕಿಲೋದಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅದಕ್ಕೆ ಹಾಲು ತುಪ್ಪ ಬೆಣ್ಣೆ ಹಾಕಿದಂಥ ಅದು ಹಾಲು ತಣ್ಣಗಾಗಿದೆ. ಈಗ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇವೆ ಸರಿಯಾಗಿ. ಮತ್ತು ಸ್ವಲ್ಪ 1 ಟೀ ಸ್ಪೂನಷ್ಟು ನಾವು ಬೇಕಿಂಗ್ ಪೌಡರ್ ಹಾಕಿದ್ದೇವೆ. ಬೇಕಿಂಗ್ ಪೌಡರ್ ಹಾಕಿ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಇದ್ದೇವೆ. ಈ ರೀತಿಯಾಗಿ ನಾವು ಈ ರೀತಿಯಾಗಿ ಎಲ್ಲ ಹಿಟ್ಟಿನಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ನೀರಿನಲ್ಲಿ ತಣ್ಣೀರು ಹಾಕಿಕೊಂಡು ಕಲಿಸ್ತಾ ಗಟ್ಟಿಯಾಗಿ ನಾದಿಕೊಳ್ಬೇಕು. ಒಂದು ಸರಿ ಜಾಸ್ತಿ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳ್ಬೇಡ್ರಿ. ಇದರಲ್ಲಿ ಸ್ವಲ್ಪ ಹಾಕಿಕೊಂಡು ಗಟ್ಟಿಯಾಗಿ ನೀವು ನಾದ್ಕೊಂಡು ಒಂದು ಹದಕ್ಕೆ ಬರುವ ಹಾಗೆ ನಾದ್ಕೊಂಡು ಇಡ್ರಿ. ಅದನ್ನು ಒಂದು 3-4 ತಾಸಾದರೂ ಅದು ನೆನೆಬೇಕು. ಯಾಕಂದರೆ ಅದರಲ್ಲಿ ರವೆ ಹಾಕಿರೋದ್ರಿಂದ ಈ ರೀತಿಯಾಗಿ ಈ ಹಿಟ್ಟನ್ನು ನಾವು ತೆಗೆದುಕೊಂಡು ಅದರಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಮತ್ತು ತಣ್ಣೀರಿನಲ್ಲಿ ಗಟ್ಟಿಯಾಗಿ ನಾದ್ಕೋಬೇಕು. ಒಂದೇ ಸಾರಿ ನೀವು ಜಾಸ್ತಿಯಾಗಿ ನೀರನ್ನು ತೆಗೆದುಕೊಂಡು ಒಂದು ಸಾರಿ ಹಾಕಬೇಡಿ. ಸ್ವಲ್ಪ ತಗೊಂಡು ಇದನ್ನು ನೀವು ಒಂದು ಹದಕ್ಕೆ ತೆಗೆದುಕೊಂಡು ಬಂದು ಅದನ್ನು 3-4 ತಾಸು ನೆನೆಯಲ್ಲಿ ಬಿಡಬೇಕು. ಯಾಕಂದರೆ ಇದರಲ್ಲಿ ರವೆ ಇರೋದ್ರಿಂದ ರವೆ ಪೂರ್ತಿಯಾಗಿ ನೆನೆಬೇಕು. ಆದ್ದರಿಂದ ಆ ರವೆ ನೆನೆಯುವವರೆಗೂ ನೀವು ಇದನ್ನು ಗಟ್ಟಿಯಾಗಿ ನಾದಿಕೊಂಡು ನೆನೆಯಲ್ಲಿ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಹಾಕಿಕೊಂಡು ನೀವು ಅದನ್ನು ನೆನೆಯಲ್ಲಿಡಬೇಕು. ಇದು ಸಕ್ಕರೆ ಇದೆ. ಈ ರೀತಿಯಾಗಿ ಗಟ್ಟಿಯಾಗಿ ಕಲಸಿದಂಥ ಹಿಟ್ಟನ್ನು ಒದ್ದೆ ಬಟ್ಟೆ ಮಾಡಿ ಮುಚ್ಚಿ 3-4 ತಾಸು ಅದನ್ನು ನೆನೆಯಲ್ಲಿ ಇಡೋಣ. ನಂತರ ಅದು ಎಲ್ಲ ಸಾಫ್ಟ್ ಆದಮೇಲೆ ಜಜ್ಜಿ ನಂತರ ಚಿರೋಟಿ ಮಾಡೋಣ. ಈ ರೀತಿ ಹಿಟ್ಟು ಸಾಫ್ಟಾಗಿ ಇರುವಂಥದ್ದನ್ನು ನೋಡಿ ಆಮೇಲೆ ನಂತರ ಈ ರೀತಿಯಾಗಿ ಜಜ್ಕೋಬೇಕು. ಜಜ್ಕೊಂಡು ಅದನ್ನು ಇನ್ನೂ ಸಾಫ್ಟ್ ಮಾಡಿ ಸಾಫ್ಟ್ ಆದಮೇಲೆ ಅದನ್ನು ಲಟ್ಟಿಸಬೇಕು. ಲಟ್ಟಿಸಿ ಇದು ಬೆಣ್ಣೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ಇದನ್ನು ನಾವು ಸಾಟಿ ಮಾಡಿಕೊಂಡು ಈ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಂಡಿಟ್ಟಿದ್ದೇವೆ. ಇದನ್ನು ಈ ರೀತಿಯಾಗಿ ನಾವು ಒಂದ್ರ ಮೇಲೆ ಒಂದು 3 ಚಪಾತಿ ಟೈಪ್ ತೆಳ್ಳಂದು ಚಪಾತಿ ಗತಿ ಮಾಡಿ ಒಂದ್ರ ಮೇಲೆ ಒಂದು ಹಾಕಿ ಒಂದು ಆದಮೇಲೆ ಒಂದು ಸ್ವಲ್ಪ ಸಾಟಿ ಹಾಕೋದು. ಆಮೇಲೆ ಮತ್ತು ಇನ್ನೊಂದು ಪದರ ಹಾಕೋದು. ಇನ್ನೊಂದು ಪದರ ಅದರ ಮೇಲೆ ಇನ್ನೊಂದು ಸಾಟಿ ಹಾಕೋದು. ಹಿಟ್ಟು ಉದುರಿಸೋದು. ನಂತರ ಅದನ್ನು ಈ ರೀತಿಯಾಗಿ ರೌಂಡಾಗಿ ಕತ್ತರಿಸ್ಕೊಂಡು ಈ ರೀತಿಯಾಗಿ ನಾವು ಲಟ್ಟಿಸಬೇಕಾಗ್ತದೆ. ಲಟ್ಟಿಸಿದರೆ ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕೋದಾದರೆ ಎಣ್ಣೆ ಕಾದಿದೆ ನೋಡಿ. ಈ ಎಣ್ಣೆಯಲ್ಲಿ ಈ ರೀತಿ ನಾವು ಹಾಕಿಕೊಳ್ಳೋಣ. ತುಂಬ ಚೆನ್ನಾಗಿ ಮೇಲೆ ಬರ್ತಾಯಿದೆ ನೋಡಿ. ಪದರಾಗಿ ಲೇಯರ್ ಆಗಿ ಬರ್ತಾಯಿದೆ. ಇದು ಪಿಂಕಿಶ್ ಕಲರ್ ಬರುವವರೆಗೂ ಸ್ವಲ್ಪ ಇದನ್ನು ನಾವು ಇದರಲ್ಲೇ ನಾವು ಬೇಯಿಸೋಣ. ಪಿಂಕ್ ಕಲರ್ ಆದ ತಕ್ಷಣ ಅದನ್ನು ನಾವು ಬಸೆಯಲ್ಲಿಡೋಣ. ಎಣ್ಣೆ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಹೋಗುವವರೆಗೂ ತೆಗೆದು ನಂತರ ಬಿಸಿ ಇರುವಾಗಲೇ ಅದರ ಮೇಲೆ ಸಕ್ಕರೆ ಪುಡಿಯನ್ನು ಉದುರಿಸ್ಕೊಳ್ಳೋಣ. ಸಕ್ಕರೆ ಪುಡಿ ಪೌಡರ್ ಶುಗರನ್ನು ಅದರ ಮೇಲೆ ಸ್ಪ್ರಿಂಕಲ್ ಮಾಡಿದರೆ ನಮ್ಮ ಚಿರೋಟಿಗಳು ರೆಡಿ ಆಗುತ್ತೆ. ಈ ರೀತಿಯಾಗಿ ಪಿಂಕಿಶ್ ಕಲರ್ ಬಂದ ಮೇಲೆ ಇದನ್ನು ನಾವು ತೆಗೆದು ನೋಡಿ ತುಂಬ ಚೆನ್ನಾಗಿರುವಂಥದ್ದು ಆಗಿದೆ. ಕಲರು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ಇದನ್ನು ಇದರಲ್ಲಿ ತೆಗೆದು ಹಾಕಿ ನಂತರ ಇದಕ್ಕೆ ನಾವು ಸಕ್ಕರೆ ಪುಡಿ ಉದುರಿಸ್ಕೊಳ್ಳೋಣ. ಇನ್ನೊಂದು ಸರಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ದೊಡ್ಡ ಲಟ್ಟು ಮಾಡಿ ಈ ರೀತಿಯಾಗಿ 3 ಮಾಡಿ ಚಪಾತಿ ಥರ ಮಾಡಿಕೊಂಡು ಅದರಲ್ಲಿ ಪ್ರತಿಯೊಂದು ಪದರಿಗೂ ನಾವು ಈ ಸಾಟ ಹಚ್ಚಿ ಅದರ ಮೇಲೆ ಇದು ಅಕ್ಕಿ ಹಿಟ್ಟನ್ನು ಉದುರಿಸಿ ಅದನ್ನು ರೋಲ್ ಮಾಡಿ ನಂತರ ಈ ಕಟ್ ಮಾಡಿದಂಥ ಪೀಸುಗಳನ್ನು ನಾವು ಈ ರೀತಿಯಾಗಿ ನಾವು ಚಪಾತಿ ಗತಿ ಮಾಡೋದಾದರೆ ಸ್ವಲ್ಪ ಪುರಿ ಗತಿ ಮಾಡೋದಾದರೆ ಈ ರೀತಿಯಾಗಿ ಅದು
ರೆಡಿ ಆಗುತ್ತೆ. ಇನ್ನೊಂದು ಸಾರಿ ಹಾಕಿದ್ದೇನೆ. ಇದನ್ನು ನಾವು ಟರ್ನ್ ಮಾಡೋಣ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುವಂಥ ಚಿರೋಟಿ ಈ ರೀತಿ ಬರ್ತಾಯಿದೆ. ನೀವು ಸಹ ಮಾಡಿ ನೋಡಿ. ನೋಡಿ ಈ ರೀತಿಯಾಗಿ ಇದನ್ನು ನಾವು ಇದು ತಣ್ಣಗಾಗಿದೆ. ಇದ್ರ ಮೇಲೆ ಸಕ್ಕರೆ ಪುಡಿ ಉದುರಿಸ್ಕೊಳ್ಳೋಣ. ಈ ರೀತಿಯಾಗಿ ನೀವು ಸಕ್ಕರೆ ಪೌಡರ್ ನೀವು ಸ್ಪ್ರಿಂಕಲ್ ಮಾಡೋದಾದರೆ ತುಂಬ ಟೇಸ್ಟಿಯಾಗಿರುವಂಥ ಚಿರೋಟಿಗಳು ರೆಡಿಯಾಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ಚಿರೋಟಿಗಳು ರೆಡಿಯಾಗಿದೆ. ಆದ್ದರಿಂದ ನೀವು ಸಹ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ ರೆಸಿಪಿ ಹೇಗಿದೆ ಎಂಬುದಾಗಿ ನೀವು ನನಗೆ ತಿಳಿಸಿ ಎನ್ಕರೇಜ್ ಮಾಡಿ ಎಂಬುದಾಗಿ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. Thank you very much for watching and encouraging me. God bless you all.